ನೋಡಿ ಎಂಥ ಅದ್ಭುತವಾದಂಥ 3 ವಿಚಾರ. ಮತ್ತೆ ಅವರು ಇಂಟರ್ನಲ್ಲಿ ಬಹಳ ಅದ್ಭುತವಾದಂಥ 3 ವಿಚಾರಗಳನ್ನ ಅವರ ಆತ್ಮಚರಿತ್ರೆ ಓದಿದ್ರೆ ಗೊತ್ತಾಗುತ್ತೆ ನಮಗೆ. ಬುದ್ಧಿವಂತಿಕೆ, ಧೈರ್ಯ, ಮುಂದಾಲೋಚನೆ ಸಾಕು ಅಂತ ಹೇಳ್ತಾರೆ. ನಾವು ಇವು 3 ಬಿಟ್ಬಿಡ್ತೀವಿ. ಬುದ್ಧಿವಂತಿಕೆ ಬರ್ಬೇಕಾದ್ರೆ ಏನ್ ಮಾಡಬೇಕು? ಸಾಕಾದ್ರೆ ಅಷ್ಟು ಓದಬೇಕು, ನಾವು ಓದೋದಿಲ್ಲ. ಆ ಬುದ್ಧಿವಂತಿಕೆಯನ್ನು ಏನ್ ಮಾಡಬೇಕು? ಧೈರ್ಯವಾಗಿ ಎದುರಿಸಬೇಕು, ಅದನ್ನು ಬಳಸಬೇಕು. ಬಳಸಿದ್ಮೇಲೆ ಮುಂದಾಲೋಚನೆ ಮಾಡಬೇಕು. ನಾವು ಇವು 3 ಬಿಟ್ಬಿಡ್ತೀವಿ. ಅದಕ್ಕೆ ಪರ್ಯಾಯವಾಗಿ ಅಂಬೇಡ್ಕರ್ ಅವರು 3 ವಿಚಾರ ತಗೋತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಶಿಕ್ಷಣ, ಸಂಘಟನೆ, ಹೋರಾಟ. ಈಗ ನಮ್ಮ ಹೋರಾಟಗಳು ಏನಾಗಿದ್ದಾವೆ ಅಂದ್ರೆ ಅತಿಯಾಗ್ಬಿಟ್ಟಿದ್ದಾವೆ. ಆದರೆ ಹೋರಾಟ ನಮ್ಮ ಅಂಬೇಡ್ಕರ್ ಕೊಟ್ಟಂತ ಶ್ರಮಿಸುವಿಕೆ ಇದೆಯಲ್ಲ, ಅದಕ್ಕೆ ಒಂದೊಂದು ಚೆಕ್ ಡ್ಯಾಮ್ ಕೊಡ್ತಾ ಇದ್ದಾರೆ. ಯಾರು ಒಂದು ಭೂಮಿಕೆಯಲ್ಲಿ ಅದ್ಭುತವಾದಂಥ ಒಂದು ನಮ್ಮ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಕ್ಕಂಥ ಶಕ್ತಿಯನ್ನು ನಾವು ಕೊಟ್ಟರೆ, ಆ ಶಕ್ತಿ ಅಂಬೇಡ್ಕರ್ ರೀತಿಯಲ್ಲಿ ಸಮಾಜಕ್ಕೆ ಉಪಯೋಗ ಆಗ್ತಾ ಇಲ್ಲ, ವೈಯಕ್ತಿಕವಾದಂಥ ಬೆಳವಣಿಗೆಗೆ ಉಪಯೋಗ ಆಗ್ತಾ ಇದೆ. ದಯವಿಟ್ಟು ಅದರಿಂದ ಆ ಭೂಮಿಕೆಯನ್ನ ಅಂಬೇಡ್ಕರ್ ಅವರ ತತ್ವಕ್ಕೆ ನೇರವಾಗಿ ಬಳಸ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ನಮ್ಮ ಸಮಾಜ ಮಾಡಬೇಕಾಗಿದೆ. ಇದು ನಮ್ಮ ಸಮಾಜದ ಮುಖಂಡರ ಮೇಲೆ ಇರ್ತಕ್ಕಂಥ ದೊಡ್ಡ ಜವಾಬ್ದಾರಿ. ಈ ದೊಡ್ಡ ಜವಾಬ್ದಾರಿಯನ್ನ ನಿರ್ವಹಿಸಬೇಕು. ಒಂದು ವೇಳೆ ಇದೇನಾದ್ರು ತಪ್ಪು ದಾರಿಗೆ ಹೋದರೆ ನಮ್ಮ ಕಿರಿಯ ಪೀಳಿಗೆ ಹೆಗಲ ಮೇಲಿರುತ್ತೆ. ಆಗ ಅಂಬೇಡ್ಕರ್ ಅವರ ಎಲ್ಲ ಚಿಂತನೆಗಳು, ಅವರ ಮಂಥನಗಳು, ಅವರು ಕೊಟ್ಟಂತಹ ಆಶಯಗಳು ಎಲ್ಲವೂ ಸಹ ನೀರು ಪಾಲಾಗುತ್ತೆ. ದಯವಿಟ್ಟು ಅದಕ್ಕೆ ನಮ್ಮ ಸಮಾಜ ಎಡೆ ಮಾಡಿಕೊಡಬಾರದು. ಹಾಗಾಗಿ ಅಂಬೇಡ್ಕರ್ ಅವರು ಧೀಮಂತ ನಾಯಕರಾದರು. ಅಷ್ಟೇ ಅವ್ರು ಹೇಳ್ತಾರೆ, ಎಂತೆಂತ ಮಾತಾಡ್ತಾರೆ. ಎಲ್ಲಿ ಹೇಳೋದು? ನನ್ನ ರೀತಿ ಯಾವುದೋ ಒಂದು ಸೋಮಪೇಟೆಯಲ್ಲಿ ಚನ್ನಬಸಪ್ಪನವರ ಸಭಾಂಗಣದಲ್ಲ, ಕೇಂದ್ರೀಯ ಶಾಸನ ಸಭೆಯಲ್ಲಿ ಹೇಳ್ತಾರೆ. ಕೇಂದ್ರೀಯ ಶಾಸನ ಸಭೆಯಲ್ಲಿ ಸಾಮಾನ್ಯವಾದಂಥ ವ್ಯಕ್ತಿಗಳು ಇರೋದಿಲ್ಲ. ಕೇಂದ್ರೀಯ ಶಾಸನ ಸಭೆಯಲ್ಲಿ ಕರಡು ಸಮಿತಿಯಲ್ಲಿ ಅಧ್ಯಕ್ಷರಾದಾಗ ಸಂವಿಧಾನವನ್ನು ಬರೆದಂತ ಪ್ರತಿಯೊಂದು ಕಾಲಂಗಳನ್ನು 1.5 ವರ್ಷಗಳ ಕಾಲ ಉತ್ತರ ಕೊಡಬೇಕು. ಅದಕ್ಕೆ ಅವರು ಹೇಳ್ತಾರೆ, ಸಮಾಧಾನ ಅತ್ಯಂತ ಶ್ರೇಷ್ಠವಾದಂತಹ ಸಮಾಧಾನ. ನಿಮಗೆ ಒಂದು ವೇಳೆ ನಿಮ್ಮ ಪ್ರಗತಿಯಲ್ಲಿ ಬದಲಾವಣೆಯನ್ನು ತರಬೇಕಾದ್ರೆ ಶಾಂತಿ ಎಂಬುದು ವಿಳಂಬ. ನಾವು ಇವತ್ತು ಹೋರಾಟ ಮಾಡ್ತೇವೆ, ಮಾಡಿದ ತಕ್ಷಣ ನಮಗೆ DC ತಹಸೀಲ್ದಾರ್ ಬಂದು ಆಗಲೇ ಮಾಡಬೇಕು, ಮಾಡೋಕ್ಕಾಗೋದಿಲ್ಲ. ಸಮ್ ಟೇಕ್ ಒನ್ ಟೈಮ್, ಅದು ಸ್ವಲ್ಪ ಸಮಯ ತಗೊಳುತ್ತೆ. ಯಾಕೆಂದ್ರೆ ನಾವು ಮಾಡ್ತಾ ಇರೋದು ಶಾಂತಿಯಿಂದ. ನೋಡಿ, ಅಂಬೇಡ್ಕರ್ ಅವರು ಎಲ್ಲಿಯೂ ಸಹ ತೋಳಬಲವನ್ನು ಬಳಸೇ ಇಲ್ಲ.